ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಕ್ಲಾಸ್ ನಂಬರ್ 17ನಲ್ಲಿ ಏನು ಓದ್ತಾ ಇದ್ದೀವಿ, ಭಾರತ ಸಂವಿಧಾನದಲ್ಲಿ ಕೇಂದ್ರ ಮಂತ್ರಿಮಂಡಲ ಮತ್ತು ಸಚಿವ ಸಂಪುಟ ಸಮಿತಿಗಳು. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಇದು ಇಲ್ರಿ, ಏನೋ ವಿಧಿಗಳಿಲ್ಲ. ವಿಧಿಗಳು ಯೂಶ್ವಲಿ ಎಲ್ಲಿ ಕೊಟ್ಟಾನವ 73ರಿಂದ 75ನೇ ವಿಧಿಯೊಳಗೆ ಮಂತ್ರಿಮಂಡಲದ ಬಗ್ಗೆ ಕೊಟ್ಬಿಟ್ಟಾನ, ಹೌದಾ? ಸೊ ಹಾಗಾಗಿ ನಾವೇನು ಮಾಡೋಣ, ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಂತ್ರಿಮಂಡಲದೊಳಗೆ ಏನೇನು ಇರ್ತೈತಿ, ಒಳ್ಳೆ ಸಚಿವ ಸಂಪುಟ ಸಮಿತಿ ಒಳಗೆ ಏನೇನು ಇರ್ತೈತಿ ಅನ್ನೋದನ್ನು ನೋಡ್ಕೊಂಡು ಬಂದ್ಬಿಡೋಣ. ಫಸ್ಟಿಗೆ ಏನಕ್ಕತಿ, ಆರ್ಟಿಕಲ್ 74(1) ಅಂಡರ್ ಏನಕ್ಕತಿ, ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ನೆರವು ಮತ್ತು ಸಲಹೆಯನ್ನು ನೀಡಲು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರತಕ್ಕದ್ದು ಅಂತಂದು ಏನಕ್ಕತಿ ಸಂವಿಧಾನ ಹೇಳ್ತೈತಿ. ಮಂತ್ರಿಮಂಡಲ ಅಂದರೆ ಕೇವಲ ಪ್ರಧಾನಿಗಳೊಬ್ಬರೇ ಇರೋದಿಲ್ಲ, ಅವ್ರ ಜೊತೆ ಏನಿರ್ತಾರೆ, ಇತರ ಮಂತ್ರಿಗಳನ್ನು ಸೇರಿ ಒಂದು ಮಂತ್ರಿಮಂಡಲ ಉಂಟಾಗ್ತೈತಿ. ಸೊ ಇವರು ಪ್ರಮಾಣ ವಚನವನ್ನು ಪ್ರೆಸಿಡೆಂಟ್ ಕಡೆಯಿಂದನೇ ತೊಗೊತಾರೆ. ಆ್ಯಸ್ ಯೂಶ್ವಲ್ ಇವ್ರದ್ದು ಅಧಿಕಾರಾವಧಿ 5 ವರ್ಷ. ಇಫ್ ಇನ್ ಕೇಸ್ ದೌಡ್ ವಿಸರ್ಜನೆ ಆದರೆ ಅದು ಯಾವಾಗ ಆಕತ್ತೆ ಅಲ್ಲಿ ಮಠ ಇವರು ಇರ್ತಾರೆ, ಹೌದಾ? ಇನ್ನೊಂದು, ಮಂತ್ರಿಮಂಡಲದ ಗಾತ್ರ ಎಷ್ಟಿರಬೇಕು? 91ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಏನು 2004 ಬಂತಲ್ಲ, ಅವಾಗ ಏನಕ್ಕತಿ, ಲೋಕಸಭೆಯ 15% ದಾಟಬಾರ್ದು. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟೈತಲ್ಲ ಅದರ 15%. ಫಾರ್ ಎಕ್ಸಾಂಪಲ್ 545 ಐತಿ, ಇದರ 15% ದಾಟಬಾರ್ದು. 15 ಮನೆ ಇಲ್ಲೇ ಹೆಚ್ಚು ಕಡಿಮೆ 15 75 ಒಂದು ಮೋರ್ ಆರ್ ಲೆಸ್ 75 81ರಿಂದ 82 ಜನ ಲಾಸ್ಟ್, ಅದನ್ನು ದಾಟಬಾರ್ದು ಅಂತ ಏನು ಹೇಳ್ತೈತಿ 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ನಮ್ಗೆ ಹೇಳ್ತೈತಿ. ಇನ್ನು ಮಂತ್ರಿಮಂಡಲದ ವರ್ಗೀಕರಣ ಅಂದ್ರೆ ಇದ್ರಾಗೂ ಟೈಪ್ಸ್ ಬರ್ತಾವೆ. ಯಾವ್ಯಾವ ಬರ್ತಾವು? ಮೊದಲನೇದಾಗಿ ಕ್ಯಾಬಿನೆಟ್ ಸಚಿವರು. ಯಾರು? ಕ್ಯಾಬಿನೆಟ್, ಇದು ಒಂದು ಸ್ವಲ್ಪ ನಾನು ಸುದ್ದ ಆಗೋದಿಲ್ರಿಪ್ಪ, ಅದು ಯಾಕನ ಒಂದು ಕ್ಯಾಬಿನೆಟ್ ಸಚಿವರು. ಎರಡನೇದಾಗಿ ಯಾರು ಬರ್ತಾರ? ರಾಜ್ಯ ಸಚಿವರು ಬರ್ತಾರೆ. ಮೂರನೇದಾಗಿ ಏನು ಬರ್ತಾರೆ? ಉಪಮಂತ್ರಿಗಳು ಬರ್ತಾರೆ. 3 ಟೈಪ್ ಏನಿರ್ತಾರೆ ಮಂತ್ರಿಮಂಡಲದೊಳಗೆ, 3 ಟೈಪ್ ಇವರು ಬೈಫರ್ಕೇಶನ್ ಇದೆ. ಇನ್ನು ಕ್ಯಾಬಿನೆಟ್ ಸಚಿವರು ಅಂತಂದ್ರೆ ಯಾರು? ಕ್ಯಾಬಿನೆಟ್ ಸಚಿವರು ಅಂತಂದ್ರೆ ಗೃಹ, ರಕ್ಷಣೆ, ಹಣಕಾಸು, ವಿದೇಶಾಂಗ ವ್ಯವಹಾರ, ವಾಣಿಜ್ಯ, ಹಿಂಗೆ ಇವರೇನು ಪ್ರಮುಖ ಖಾತೆ ಏನಿರ್ತಾವಲ್ಲ ಅವನು ಯಾರು ನಿರ್ವಹಿಸ್ತಿರ್ತಾರಲ್ಲ ಅವ್ರನ್ನೇನು ಮಾಡ್ತತಿ ಕ್ಯಾಬಿನೆಟ್ ಸಚಿವರು ಅಂತ ಕರೀತಾರೆ. ಅಂದರೆ ಇವರು ಇಂಪಾರ್ಟೆಂಟ್ ರೀ, ಅದ್ರ ಬಗ್ಗೆ ಏನು ಮೇಜರ್ ಡಿಸಿಷನ್ ತೊಗೊಳ್ಳೋದಿದ್ರು ಇವ್ರು ಕೇವಲ ಅವರು ಮತ್ತು ಪ್ರಧಾನಿಗಳ ಜೋಡಿ ಮಾತಾಡಿ ಡಿಸಿಷನ್ಗಳನ್ನು ರಾಷ್ಟ್ರಪತಿ ಹೇಳಿ ತೊಗೊತಿರ್ತಾರೆ. ಅಷ್ಟು ಪವರ್ಫುಲ್ ಖಾತೆಗಳು ಇವು ಅಂತ ಹೇಳ್ಬಹುದು. ಇನ್ನೊಂದು, ಈ ಖಾತೆಗಳಿಗೆ ಸ್ವತಂತ್ರತೆ, ನಾ ಏನು ಹೇಳಿದ್ನಲ್ಲ, ಸರ್ಕಾರದ ನೀತಿಗಳನ್ನು ಕುರಿತಾಗಿ ವಾಟ್ ಎವರ್ ಅವ್ರು ಏನು ಬೇಕು ಆ ಡಿಸಿಷನ್ಗಳನ್ನು ತಗೋಬಹುದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇವರು ಪ್ರಧಾನಮಂತ್ರಿಗಳು ಏನು ಇದು ಕರೀತಾರಲ್ಲ, ಸಚಿವ ಸಂಪುಟ ಸಭೆಯನ್ನು ಕರೀತಾರೆ, ಅಲ್ಲಿ ಹೋಗುವ ಹಕ್ಕನ್ನು ಇವ್ರೇನು ಹೊಂದಿರ್ತಾರೆ, ಯಾರು? ಕ್ಯಾಬಿನೆಟ್ ಸಚಿವರುಗಳು ಹೊಂದಿರ್ತಾರೆ. ಇನ್ನು ರಾಜ್ಯ ಸಚಿವರು ಅಂತ ಬಂದ್ರೆ ಇವ್ರೇನು ಮಾಡ್ತಾರೆ, ಕ್ಯಾಬಿನೆಟ್ ಸಚಿವರಿಗಿಂತ ಕೆಳಗಿನ ಶ್ರೇಣಿಯನ್ನು ಹೊಂದಿರ್ತಾರೆ. ಇವ್ರೇನು ಮಾಡ್ತಾರೆ, ಇವ್ರೇನು ಮ್ಯಾಲಿನ ಸಚಿವರು ಅದಾರಲ್ಲ ಇವ್ರ ಕೆಲಸಕ್ಕೆ ಹೆಲ್ಪ್ ಆಗುವಂಗ ಕಾರ್ಯವನ್ನು ಯಾರು ಮಾಡ್ತಾರೆ? ರಾಜ್ಯ ಸಚಿವರು ಮಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿಗಳು ಇಚ್ಛೆ ಪಟ್ಟಲ್ಲಿ ಇವ್ರಿಗೂ ಸಹ ಸ್ವತಂತ್ರ ಖಾತೆಗಳನ್ನು ನೀಡಬಹುದು. ಸೆಕೆಂಡ್ ಥಿಂಗ್, ಇವರು ಏನು ಪ್ರಧಾನಮಂತ್ರಿಗಳು ಏನು ಕರೀತಾರಲ್ಲ ಸಚಿವ ಸಂಪುಟ ಸಭೆಗೆ, ಅಲ್ಲಿ ಬರುವ ಹಕ್ಕನ್ನು ಹೊಂದಿರುವುದಿಲ್ಲ. ಇವರಿಗೆ ರಾಜ್ಯ ಖಾತೆಯ ಸಚಿವರುಗಳಿಗೆ ಆ ಹಕ್ಕು ಇರೋದಿಲ್ಲ. ಇನ್ನು ಥರ್ಡ್ ಒನ್ ಏನು, ಉಪಮಂತ್ರಿಗಳು ಅಂದ್ರೆ ಇವರಿಬ್ಬರಿಗೆ ಸಹಾಯ ಆಗಕ್ಕೆ ಇವ್ರು ಇರ್ತಾರೆ. ಉಪಮಂತ್ರಿಗಳು ಕ್ಯಾಬಿನೆಟ್ ಸಚಿವರುಗಳಿಗೂ ರಾಜ್ಯ ಸಚಿವರುಗಳಿಗೂ ಇವರು ಹೆಲ್ಪ್ ಆಗಬೇಕು. ಸೊ ಇವ್ರಿಗಿನ ಒಂದು ಸ್ಟೆಪ್ ಮೇಲೆ ಕೆಳಗೆ. ಫಾರ್ ಎಕ್ಸಾಂಪಲ್ ಹಿಂಗೈತೆ ಅಂತ ಇಟ್ಕೋರಿ, ಇಲ್ಲೇ ಕ್ಯಾಬಿನೆಟ್ ಸಚಿವರು ಬರ್ತಾರೆ, ಇಲ್ಲೇ ರಾಜ್ಯ ಖಾತೆಯವರು ಬರ್ತಾರೆ,
ಲಾಸ್ಟಿಗೆ ಉಪಮಂತ್ರಿಗಳು ಬರ್ತಾರೆ. ಸೊ ಇವರು ಫಸ್ಟು, ಇವ್ರು ಸೆಕೆಂಡು, ಇವ್ರು ಥರ್ಡು. ಸೊ ಇವರು ಇದಾದಮೇಲೆ ಇವ್ರ ಕೆಲಸ ಏನು, ನಾನು ಆಗಲೇ ಹೇಳಿದಾಗ ಇವ್ರ ಎಲ್ಲ ಕೆಲಸಗಳನ್ನು ಸರಿಯಾಗಿ ದೂಗಿಸ್ಕೊಂಡು ಹೋಗುವಂಥ ಕೆಲಸಗಳು ಇವರು ಕೊಟ್ಟಂಥ ಮ್ಯಾಲಿನ ಇಬ್ಬರು ಕೊಟ್ಟಂಥ ಕೆಲಸಗಳನ್ನು ಇವ್ರಿಗೂ ಸಹ ಸಚಿವ ಸಂಪುಟ ಸಭೆಗೆ ಹಕ್ಕು ಇರೋದಿಲ್ಲ. ಇದು ಈ 3 ಟೈಪ್ಸ್ ಆಫ್ ಮಂತ್ರಿ ಮಂಡಲಗಳ ರಚನೆ ಒಳಗೆ ಇರ್ತೈತಿ. ಇನ್ನು ಇವರ ಹೊಣೆಗಾರಿಕೆಗಳು, ಮಂತ್ರಿಗಳ ಹೊಣೆಗಾರಿಕೆಗೆ ಬಂದರೆ, ಹೊಣೆಗಾರಿಕೆ ಅಂತ ಕರಿತೀವಿ. ಮೊದಲನೇದಾಗಿ ವೈಯಕ್ತಿಕ ಹೊಣೆಗಾರಿಕೆ ಅಂತ ಇರ್ತೈತಿ. ಮೊದಲನೇದಾಗಿ ವೈಯಕ್ತಿಕ ಹೊಣೆಗಾರಿಕೆ, ಎರಡನೇದಾಗಿ ಏನು ಹೇಳ್ತೈತಿ, ಸಾಮೂಹಿಕ ಹೊಣೆಗಾರಿಕೆ ಅಂತ ಇರ್ತೈತಿ. ಇವರು 2 ಹೊಣೆಗಾರಿಕೆ ಮಂತ್ರಿಮಂಡಲದ್ದು ಬರ್ತೈತಿ. ಸೊ ಇದು 75/2ನೇ ವಿಧಿ ಹೇಳ್ತೈತಿ. ಇದು ಏನಪ್ಪ ಅಂತಂದ್ರೆ, ವೈಯಕ್ತಿಕ ಹೊಣೆಗಾರಿಕೆ ಅಂದರೆ ಎಲ್ಲ ಮಂತ್ರಿಗಳು ವೈಯಕ್ತಿಕವಾಗಿ ತಮ್ಮ ಖಾತೆ ಏನಿರ್ತದ, ತಮ್ಮ ಖಾತೆಗಳ ಆಗು ಹೋಗುಗಳು ಏನು ಆಡಳಿತ ನಿರ್ವಹಣೆ ಸಂಬಂಧಿಸಿದಂಗೆ ಇರ್ತೈತಲ್ಲ, ಅದಕ್ಕೆ ಇವರು ವೈಯಕ್ತಿಕವಾಗಿ ರಾಷ್ಟ್ರಾಧ್ಯಕ್ಷರಿಗೆ, ಯಾರಿಗೆ, ಪ್ರೆಸಿಡೆಂಟ್ ಅವ್ರಿಗೆ ಇವ್ರು ಏನಾಗಿರ್ತಾರ, ಹೊಣೆಗಾರರಾಗಿರ್ತಾರ. ಅದ್ರದ್ದು A to Z ಡೀಟೇಲ್ಸು ಏನಾಯ್ತು ಏನಿಲ್ಲ ಪ್ರತಿಯೊಂದನ್ನು ಇವರು ರಾಷ್ಟ್ರಪತಿಗಳು ಕೇಳಿದಾಗ ಇವರು ಅದನ್ನು ಕೊಡಲೇಬೇಕಾಗ್ತದೆ. ಇನ್ನೊಂದು, ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಯಾವುದೋ ಒಬ್ಬ ಮಂತ್ರಿ ಕೆಲಸ ಕರೆಕ್ಟ್ ಮಾಡತ್ತಿಲ್ಲ, ವಾಟೆವರ್ ಏನೋ ಆತಪ್ಪ ಅಂದ್ರೆ ಅವನ್ನ ತೆಗೆಯೋ ಹಕ್ಕನ್ನು ಸಹ ಯಾರೋ ನಮ್ಮ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಬಟ್ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ, ಪ್ರಧಾನಮಂತ್ರಿಗಳು ಅವರನ್ನು ವಜಾ ಮಾಡಲಿಕ್ಕೆ ಬರೋದಿಲ್ಲ. ಏನಿದ್ರೂ ರಾಷ್ಟ್ರಪತಿಯವರ ವಜಾ ಮಾಡಬೇಕು. ಇನ್ನು ಸಾಮೂಹಿಕ ಹೊಣೆಗಾರಿಕೆ ಅಂದರೆ 75/3 ವಿಧಿಯಡಿಯಲ್ಲಿ ಏನು ಮಾಡ್ತಾರೆ, ಮಂತ್ರಿಮಂಡಲವು ಸಾಮೂಹಿಕವಾಗಿ ಲೋಕಸಭೆಗೆ, ಯಾರಿಗೆ, ಲೋಕಸಭೆಗೆ ಹೊಣೆಯಾಗಿರುತ್ತದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತತಿ. ಯಾಕಂದ್ರೆ ಇವ್ರನ್ನ ಒಟ್ಟಿಗೆ ತೇಲುವ ಅಥವಾ ಒಟ್ಟು ಮುಳುಗುವ ಸದಸ್ಯರು ಅಂತ ಕರೀತಾರೆ. ಎಸ್, ಯಾಕಂದ್ರೆ ಹೆಂಗಿರ್ತೈತಿ, ಈಗ ಒಂದನೇದ್ದು ವೈಯಕ್ತಿಕವಾಗಿ ರಾಷ್ಟ್ರಪತಿಗಳಿಗೆ ಇವ್ರೇನಿರ್ತಾರ ಹೊಣೆಗಾರಿಕೆ. ಬಟ್ ಎರಡನೇದಾಗಿ ಇವರು ಏನೋ ಮಾಡಿದರೂ ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಗೆ ಆಗಿರ್ತಾರಲ್ಲ, ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಆಗಿರ್ಬೋದು, ಏನೋ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಇವರು ತಾವೇನು ಶಾಸನಗಳನ್ನು ಮಾಡಿರ್ತಾರ ಅದನ್ನೆಲ್ಲ ಅದನ್ನು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೇಬೇಕು. ಅಕಸ್ಮಾತ್ ಆಗಲಿಲ್ಲ ವಿಶ್ವಾಸ ಗೊತ್ತುವಳಿ ಒಳಗೆ ಇವರು ಫೇಲ್ ಆದ್ರಂದ್ರೆ ಪ್ರಧಾನಿಗಳ ಅಧಿಕಾರ ಮಾತ್ರ ಹೋಗೋದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಇಡೀ ಅವರ ಸರ್ಕಾರ ಏನಾಕತಿ ಬೀಳ್ತತಿ. ಹೀಗಾಗಿ ಇವ್ರು ಏನು ಮಾಡಿರ್ತಾರ, ಸಾಮೂಹಿಕವಾಗಿ ಯಾರಿಗೆ ಹೊಣೆಯಾಗಿರ್ತಾರ, ಲೋಕಸಭೆಗೆ ಹೊಣೆಯಾಗಿರ್ತಾರ. ಇನ್ನು ನೆಕ್ಸ್ಟ್ ಏನಪ್ಪ, ಇವರ ಅಧಿಕಾರಗಳು ಮತ್ತು ಕಾರ್ಯಗಳು ಏನು. ಈಗ ಮಂತ್ರಿಗಳ ಅಧಿಕಾರಗಳು ಮತ್ತು ಕಾರ್ಯಗಳು ಯಾವ್ಯಾವು? ಮೊದಲನೇದಾಗಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಅಂದ್ರೆ ಏನು? ಮಂತ್ರಿಮಂಡಲ ಏನು ಮಾಡ್ತತಿ, ಮಸೂದೆಗಳನ್ನು, ಹೊಸ ಕಾಯ್ದೆಗಳನ್ನು ಪರಿಚಯಿಸುವುದು, ಅದನ್ನು ಸಂಸತ್ತಿನಲ್ಲಿ ಮಂಡಿಸುವುದು, ಅದಾದಮೇಲೆ ಏನು ಮಂಡನೆ ಮಾಡಿರ್ತಾರ ಅದಕ್ಕೆ ಅನುಮೋದನೆಯನ್ನು ಪಡೆಯುವುದು ಪ್ರಮುಖ ಕಾರ್ಯ. ಈಗ ಯೂಶ್ವಲಿ ಸರ್ಕಾರ ಬಂದಾಗ ಸಂಸತ್ತಿನಲ್ಲಿ ಬಹುಮತ ಹೊಂದಿದ ಪಕ್ಷನ ಏನು ಮಾಡ್ತತಿ, ಸರ್ಕಾರವನ್ನು ಮಾಡ್ತತಿ. ಅವಾಗ ಅವರ ಕಾಯ್ದೆಗಳಿಗೆ, ಮಸೂದೆಗಳಿಗೆ ಏನು ಈಸಿಯಾಗಿ ಪರ್ಮಿಷನ್ ಸಿಕ್ಬಿಡ್ತದೆ. ಅಕಸ್ಮಾತ್ ಅಲ್ಲಿ ಬಹುಮತ ಪಡಿಲಾರ್ದ ಒಂದು 2-3 ಪಕ್ಷ ಸೇರಿ ಸರ್ಕಾರವನ್ನು ನಡ್ಸಕೊಂತಾರೆ, ಅಂಥ ಟೈಮ್ನಾಗ ಏನಾಗತ್ತಿದ್ದು ಸಮಸ್ಯೆ ಆಗ್ತದೆ. ಇನ್ನು ಸೆಕೆಂಡ್ ಇನ್ನೇನು, ಕಾರ್ಯಾಂಗೀಯ ಅಧಿಕಾರ. ಯಾವುದು? ಕಾರ್ಯಾಂಗೀಯ ಅಧಿಕಾರಗಳು ಮತ್ತು ಕಾರ್ಯಗಳು ಅಂದ್ರೇನು? ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರ ಏನಿರ್ತಾವಲ್ಲ ಅವು ಎಲ್ಲ ರಾಷ್ಟ್ರಾಧ್ಯಕ್ಷರಿಗೆ ಸೇರ್ಯವ. ಅದು ನಿಮಗೆ ಗೊತ್ತಿದ್ದದ್ದು. ಬಟ್ ಪ್ರೆಸೆಂಟ್ಲಿ ಅಥವಾ ವಾಸ್ತವಿಕವಾಗಿ ಏನಕತಿ, ಮಂತ್ರಿಮಂಡಳ, ಯಾವುದೋ ಮಂತ್ರಿಮಂಡಳ ಅವ್ರ ಹೆಸರಲ್ಲಿ ಏನು ಮಾಡ್ತತಿ, ಅಧಿಕಾರಗಳನ್ನು ಚಲಾಯಿಸ್ತತಿ. ಮಂತ್ರಿಮಂಡಳ ಏನು ಮಾಡ್ತತಿ, ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ನಡೆಸುವ ಮಹತ್ತರ ಜವಾಬ್ದಾರಿಯನ್ನು ಹೊಂದೈತಿ. ಹೆಸರು ಅವ್ರದ್ದು, ಕೆಲಸ ಮಾಡೋರು ಯಾರು?
ಮಂತ್ರಿಮಂಡಲದವರು. ಇವ್ರೇನು ಮಾಡ್ತಾರ, ಇಲಾಖೆಯ ಆಡಳಿತದ ಮೇಲ್ವಿಚಾರಣೆಯನ್ನು ನಡೀತಾರ. ನೆಕ್ಸ್ಟ್ ಮಂತ್ರಿಮಂಡಲ ಸರ್ಕಾರದ ಕಾರ್ಯಕ್ರಮಗಳು, ನಿರ್ಧಾರಗಳು ಮತ್ತು ನೀತಿಗಳನ್ನು ಏನು ಮಾಡ್ತಾರೆ, ನಾಗರಿಕ ಸೇವಾ ವರ್ಗದ ಮೂಲಕ UPSC, SSC, KPSC ಪ್ರತಿಯೊಬ್ಬರ ಮೂಲಕ ಅನುಷ್ಠಾನವನ್ನು ಇವರು ಮಾಡ್ತಾರೆ. ಇದು ಇವರ ಕಾರ್ಯಾಂಗೀಯ ಅಧಿಕಾರ. ಇನ್ನು ಮೂರನೇದ್ದೇನು, ಹಣಕಾಸಿನ ಅಧಿಕಾರ. ಯಾವುದು? ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಏನು ಮಂತ್ರಿಮಂಡಲ ಏನು ಮಾಡ್ತತಿ, ರಾಷ್ಟ್ರದ ಹಣಕಾಸು ನೀತಿಯನ್ನು ರೂಪಿಸುತ್ತದೆ. ಏನು ಮಾಡ್ತತಿ, ಹಣಕಾಸು ನೀತಿಯನ್ನು ರೂಪಿಸುವುದು ಅಷ್ಟೇ ಅಲ್ಲದೆ ಅದನ್ನು ನಿಯಂತ್ರಿಸುವುದು ಏನು ಮಾಡ್ತತಿ, ಮಂತ್ರಿಮಂಡಲವ ಮಾಡ್ತತಿ. ಸಚಿವ ಸಂಪುಟ ಮತ್ತು ಸರ್ಕಾರದ ವಾರ್ಷಿಕ ಆದಾಯ ಮತ್ತು ಖರ್ಚುಗಳನ್ನು ಒಳಗೊಂಡ ಆಯವ್ಯಯ ಪಟ್ಟಿಯನ್ನು ಅಂದ್ರೆ ಬಜೆಟನ್ನು ಏನು ಮಾಡ್ತತಿ, ಸಂಸತ್ತಿನಾಗ ಮಂಡಿಸ್ತತಿ. ಹೊಳ್ಳಿ ಅದಕ್ಕೆ ಅನುಮೋದನೆಯನ್ನು ತಗೊಳ್ಳೋದು ಇದ್ರದ್ದು ದೊಡ್ಡ ಜವಾಬ್ದಾರಿ ಆಗೈತಿ. ಇವು ಮೂರು. ಇನ್ನೇನು ನಾಲ್ಕನೇದು ವಿದೇಶಾಂಗ ನೀತಿ. ಯಾವುದು ಇದು? ವಿದೇಶಾಂಗ ನೀತಿನೂ ಭಾಳ ಇಂಪಾರ್ಟೆಂಟ್ ರೀ. ಏನಂದ್ರೆ ವಿದೇಶಾಂಗ ನೀತಿ ಅಂದ್ರೆ ಯಾವ ರಾಷ್ಟ್ರದ ಜೊತೆ ಹೆಂಗೆ ಸಂಬಂಧವನ್ನು ಇಟ್ಕೋಬೇಕು, ಭಾರತ ಯಾರ ಜೋಡಿ ಹೆಂಗೆ ಸಂಬಂಧವನ್ನು ಇಟ್ಕೋಬೇಕು ಅನ್ನೋ ನೀತಿಯನ್ನು ಇವರು ರೆಡಿ ಮಾಡ್ತಾರೆ. ಅದಾದಮೇಲೆ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಮೈತ್ರಿಗಳಿಗೆ ಮಂತ್ರಿಮಂಡಲದ ಅನುಮೋದನೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಹಾಗಾಗಿ ಇವರು ವಿದೇಶಾಂಗ ನೀತಿಯನ್ನು ಭಾಳ ನೀಟಾಗಿ ರೆಡಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ರಾಷ್ಟ್ರಾಧ್ಯಕ್ಷರು ಏನು ಭಾರತದ ರಾಯಭಾರಿಗಳನ್ನು ವಿದೇಶಕ್ಕೆ ನೇಮಿಸುವುದು ಹಾಗೂ ವಿದೇಶದ ರಾಯಭಾರಿಗಳನ್ನು ಎಂಬಸೀಸ್ ಅಂತವಲ್ಲ ಅವ್ರನ್ನ ತಗೊಳ್ಳೋ ಅಧಿಕಾರವನ್ನು ನಾನು ಆವಾಗಲೇ ಹೇಳಿಬಿಟ್ಟೇನೆ, ರಾಷ್ಟ್ರಪತಿಗಳದು ಹೊಂದಿರ್ತಾರೆ. ಆದರೆ ಆ ಅಧಿಕಾರವನ್ನು ಅವ್ರು ಚಲಾಯಿಸೋದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಯಾವುದೋ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವರು ಅದನ್ನ ಮಾಡ್ತಾರೆ. ಇನ್ನು ಫಿಫ್ತ್ ಒನ್ ಏನು, ನೇಮಕಾತಿ. ನೇಮಕಾತಿ ಅಂತಂದ್ಬಿಟ್ಲೆ ಫಸ್ಟಿಗೆ ಏನು, ರಾಜ್ಯಪಾಲರ ನೇಮಕಾತಿ. ಯಾರ್ದು? ರಾಜ್ಯಪಾಲರದು. ಆದಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆದಮೇಲೆ ಹೈಕೋರ್ಟ್ ಜಸ್ಟಿಸ್ಗಳನ್ನು ನೇಮಕ ಮಾಡೋದು, UPSC ಚೇರ್ಮನನ್ನು, ಅದಾದಮೇಲೆ ಮತ್ತು ಯಾರು ನೇಮಕ, ಕಂಟ್ರೋಲರ್, ಆಡಿಟರ್ ಜನರಲ್, CAG ಅವ್ರನ್ನ, ಅಟಾರ್ನಿ ಜನರಲ್ ಅವ್ರನ್ನ. ಇದನ್ನೆಲ್ಲ ಯಾರು ಮಾಡ್ತಾರೆ, ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಬಟ್ ಅಲ್ಲಿ ಹೇಳೋರು ಯಾರು, ಮಂತ್ರಿಮಂಡಲದವರು. ಹೀಗಾಗಿ ಇದು ಅವರ ಒಂದು ಅಧಿಕಾರ ಅನ್ನೋದಕ್ಕಿಂತ ಇದೊಂದು ಅವರ ಜವಾಬ್ದಾರಿ ಅಂದ್ರೆ ಚೆನ್ನಾಗಿರ್ತದೆ. ಇನ್ನು ಏನಿಲ್ಲ, ಒಂಚೂರು ಡಿಫ್ರೆನ್ಸಸ್ಸನ್ನು ನೋಡ್ಕೊಂಡು ಬಂದ್ಬಿಡೋಣ. ಫಾರ್ ಎಕ್ಸಾಂಪಲ್ ಈಗ ಮಂತ್ರಿಮಂಡಲ ಸಚಿವ ಸಂಪುಟ ಏನು ಡಿಫ್ರೆನ್ಸ್ ಐತಿ. ಸೊ ಫಸ್ಟಿಗೆ ಇತ್ತಾಗ ಮಂತ್ರಿಮಂಡಲ ಬರ್ಕೊಂಡ್ರೆ ಇತ್ತಾಗ ಸಚಿವ ಸಂಪುಟ. ಯಾರ? ಸಚಿವ ಸಂಪುಟ. ನಡ್ಬರ್ಕು ಒಂದು ಲೈನ್ ನೋಡ್ಕೊಂಡ್ಬಿಡೋಣ. ಅತ್ತಾಗಿಂದ ಇತ್ತಾಗ ಹೋಗೋದು ಬೇಡ, ಇತ್ತಾಗಿಂದ ಅತ್ತಾಗ ಬರೋದು ಬೇಡ. ಮೊದಲನೇದಾಗಿ ಗಾತ್ರ. ಮಂತ್ರಿಮಂಡಲದ ಗಾತ್ರ ಹೆಚ್ಚು ಕಡಿಮೆ 60ರಿಂದ 70 ಅಥವಾ 80 ಇರ್ತೈತಿ. ಯಾಕಂದ್ರೆ ಇಲ್ಲಿ 3 ಟೈಪ್ ಆಫ್ ಏನೋ ಮಂತ್ರಿಗಳು ಬರ್ತಾರೆ. ಹೌದಾ? ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಉಪಮಂತ್ರಿಗಳು. ಸೊ ಆಬ್ವಿಯಸ್ಲಿ ಇಲ್ಲಿ ಏನಕ್ಕತಿ, ಮಂತ್ರಿಗಳದ್ದು ಹೆಚ್ಚಿಗೆ ಆಕತಿ. ಇಲ್ಲಿ ಏನಕ್ಕತಿ, ಸಚಿವ ಸಂಪುಟದಲ್ಲಿ ಏನಕ್ಕತಿ, ಮ್ಯಾಕ್ಸಿಮಮ್ 15ರಿಂದ 20 ಮಂದಿ ಅಷ್ಟೇ. ಇವರೇನು ಕ್ಯಾಬಿನೆಟ್ ಸಚಿವರಲ್ಲ, ಇಷ್ಟರೊಳಗೆ ಏನಕ್ಕತಿ ಬರ್ತತಿ. ಏನೋ ಸಚಿವ ಸಂಪುಟ ಮಂತ್ರಿಮಂಡಲಕ್ಕಿಂತ ಏನಾಗಿರ್ತತಿ, ಚಿಕ್ಕದಾಗಿರ್ತತಿ. ಏನಾಗಿರ್ತತಿ? ಚಿಕ್ಕದಾಗಿರುತ್ತದೆ. ಸೆಕೆಂಡ್ ಒನ್ ಏನು, ಇಲ್ಲಿ ನಾನು ಹೇಳ್ದಂಗೆ ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಅದಾದಮೇಲೆ ಉಪಮಂತ್ರಿಗಳನ್ನು ಹೊಂದಿರ್ತತಿ. ಇದು ಸಚಿವ ಸಂಪುಟ ದರ್ಜೆಯವರನ್ನು ಮಾತ್ರ ಹೊಂದಿರ್ತತಿ. ಅಂದ್ರೆ ಕ್ಯಾಬಿನೆಟ್ ಸಚಿವರನ್ನು ಮಾತ್ರ ಹೊಂದಿರ್ತತಿ. ಇನ್ನು ಮೂರನೇದೇನಪ್ಪ, ಇದು ಸೈದ್ಧಾಂತಿಕವಾಗಿ ಅವ್ರ ಸಂವಿಧಾನಾತ್ಮಕವಾಗಿ ಎಲ್ಲ ಅಧಿಕಾರಗಳನ್ನು ಹೊಂದೈತಿ. ಇದು ಅಧಿಕಾರಗಳು
ಬಟ್ ಇಲ್ಲೇನೈತಲ್ಲ ಇದು ವಾಸ್ತವವಾಗಿ ಎಲ್ಲ ಅಧಿಕಾರಗಳನ್ನು ಹೊಂದೈತಿ. ಈಗ ವಾಸ್ತವವಾಗಿ ಯಾಕಂತ ಹೇಳ್ತಾನೆ, ಕ್ಯಾಬಿನೆಟ್ ಸಚಿವರು ಏನು ಹೇಳ್ತಾರಲ್ಲ ಅದನ್ನು ರಾಜ್ಯ ಸಚಿವರು ಮಂತ್ರಿಗಳು ಮಾಡಲೇಬೇಕು. ಸೊ ಹಾಗಾಗಿ ವಾಸ್ತವಿಕತೆ ಇಲ್ಲಿ ಹೆಚ್ಚು ಬರ್ತತಿ. ನೆಕ್ಸ್ಟ್ ಏನು, ಇವರು ಎಲ್ಲ ಸದಸ್ಯರು ಏನು ಮಾಡ್ತಾರ, ನೀತಿಗಳನ್ನು ಏನು ರೂಪಿಸ್ತಿರ್ತಾರಲ್ಲ ಅವಾಗ ನಿರ್ಧಾರ ತಗೊಳಕ್ಕೆ ಬರಲ್ಲ, ಇವರು ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ ಇವ್ರಿಗೆ. ಹೌದಾ, ಆಗೋದಿಲ್ಲ. ಯಾಕಂದ್ರೆ ಇವರು ಆ ಸಚಿವ ಸಂಪುಟ ಸಭೆಯಲ್ಲಿ ಸೇರುವಂಥ ಹಕ್ಕನ್ನು ಹೊಂದಿಲ್ಲ. ಬಟ್ ಇವರು ಆಬ್ವಿಯಸ್ಲಿ ಆ ಹಕ್ಕನ್ನು ಹೊಂದ್ಯಾರ. ನೀತಿ ನಿರೂಪಣೆಯನ್ನು ಇವರು ಮಾಡ್ತಾರೆ. ಹೌದಾ, ಇನ್ನೊಂದು ಎಳೆಯೋನಿದ್ನ. ಇನ್ನು ಐದನೇದೇನು, ಇವರೇನಿರ್ತಾರಲ್ಲ ಮಂತ್ರಿಗಳು, ಇವರ ಸಚಿವ ಸಂಪುಟ ಏನಿರ್ತತಲ್ಲ ಸಂಪುಟ, ಇವರ ಏನು ನೀತಿಗಳನ್ನು ನಿರ್ಧಾರಗಳನ್ನು ತೊಗೊಂಡಿರ್ತಾರಲ್ಲ ಅದನ್ನು ಕಾರ್ಯಗತಗೊಳಿಸ್ತತಿದು. ಅಂದ್ರೆ ಇಂಪ್ಲಿಮೆಂಟೇಷನ್ ಏನು ಮಾಡ್ತತಿ, ಇಂಪ್ಲಿಮೆಂಟ್ ಮಾಡ್ತತಿ. ಇವ್ರೇನು ಮಾಡ್ತಾರೆ, ಇವರು ನಿರ್ಧಾರಗಳನ್ನು ತಗೊತಾರ, ನೀತಿ ಮತ್ತು ನಿರ್ಧಾರಗಳನ್ನು ತಗೊತಾರ, ಮಾಡ್ತಾರ. ಇದಿಷ್ಟು ನಿಮ್ಗೆ ಗೊತ್ತಿದ್ರೆ ಚಲೋ ಅಂತ ಅನಿಸ್ತು, ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ. ಇನ್ನು ನೆಕ್ಸ್ಟ್ ಸಚಿವ ಸಂಪುಟದ ಸಮಿತಿಗಳ ಬಗ್ಗೆ ನಾವು ನೋಡಿಕೊಂಡು ಬರೋಣ ಅಂತ. ಒಂದು ನಿಮಿಷ, ಯಾವುದು ಸಚಿವ ಸಂಪುಟ ಸಮಿತಿಗಳು ಅಂತ, ಯಾವುದೋ ಸಚಿವ ಸಂಪುಟ ಸಮಿತಿಗಳು. ಹಿಂಗಂದ್ರೆ ಏನು, ಈಗೇನಕತಿ ಸಚಿವ ಸಂಪುಟ ಸಭೆಗಳನ್ನು ಪದೇ ಪದೇ ನಡ್ಸೋಕೆ ಆಗೋದಿಲ್ಲ. ಹೌದಾ, ನೀತಿ ನಿರ್ಧಾರಗಳನ್ನು ಅವ್ರು ಏನು ತೊಗೊಂಡಿರ್ತಾರ ಅದನ್ನು ಪ್ರತಿಯೊಂದು ವಿಷಯಗಳನ್ನು ಕೂಲಂಕುಷವಾಗಿ ಅದನ್ನ ಚೆಕ್ ಮಾಡೋಕೆ ಕ್ಯಾಬಿನೆಟ್ ಇವ್ರಿಗೆ ಆಗೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಚಿವ ಸಂಪುಟ ವ್ಯವಸ್ಥೆ ಸಮಿತಿಯನ್ನು ಅನುಸರಿಸ್ತಾರೆ. ಇದು ಏನಕತಿ, ಇವು ಸಚಿವ ಸಂಪುಟ ಕಾರ್ಯಭಾರದನ್ನು ಏನು ಮಾಡ್ತಾವೆ, ಕಡಿಮೆ ಮಾಡ್ತಾವೆ. ಅಂದ್ರೆ ಈಗ ಒಂದು ಹೆವಿ ಬರ್ಡನ್ ವರ್ಕನ್ನು 10 ಮಂದಿಗೆ ಡಿವೈಡ್ ಮಾಡಿಬಿಟ್ರೆ ಅದೇನಕತಿ, ಈಸಿ ಆಕತಿ, ಹೊಳ್ಳಿ ಫುಲ್ ಏನದು ಕ್ಲಿಯರಿಟಿಯಾಗಿ ಎಲ್ಲ ಗೊತ್ತಾಗ್ಬಿಡ್ತತಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಚಿವ ಸಂಪುಟ ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಇನ್ನು ಸಚಿವ ಸಂಪುಟ ಸಮಿತಿಗಳ ಲಕ್ಷಣಗಳು ಏನಪ್ಪ ಅಂತಂದ್ರೆ, ಇವು ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖಿಸಲಾಗಿಲ್ಲ ಒಂದನೇದಾಗಿ. ಎರಡನೇದು, ಇಲ್ಲೇ 2 ಟೈಪ್ ಸಮಿತಿಗಳು ಬರ್ತವೆ. ಒಂದನೇದಾಗಿ ಸ್ಥಾಯಿ ಸಮಿತಿ, ಯಾವುದು, ಒಂದನೇದಾಗಿ ಸ್ಥಾಯಿ ಸಮಿತಿ. ಎರಡನೇದು ಯಾವುದು, ತಾತ್ಕಾಲಿಕ ಸಮಿತಿ. ತಾತ್ಕಾಲಿಕ ಸಮಿತಿ. ಸ್ಥಾಯಿ ಸಮಿತಿ ಅಂದ್ರೆ ಫಿಕ್ಸ್ಡ್, ಇವನ್ ಚೇಂಜ್ ಮಾಡೋಕೆ ಬರೋದಿಲ್ಲ. ಇವು ಏನು ಗೊತ್ತಾರ, ಆನ್ ಸ್ಪಾಟ್ ಏನೋ ಒಂದು ಎಮರ್ಜೆನ್ಸಿ ಆಗಿಬಿಟ್ಟಿರ್ತತಿ. ಫಾರ್ ಎಕ್ಸಾಂಪಲ್ ಡೆಲ್ಲಿ ಬ್ಲಾಸ್ಟ್ ಆಯ್ತು. ಈ ಡೆಲ್ಲಿ ಬ್ಲಾಸ್ಟ್ ಆತಲ್ಲ, ಇದ್ರ ಮೇಲೆ ಏನು ಮಾಡ್ಬೋದು ಏನಿಲ್ಲ ಅನ್ನೋಕೆ ಆನ್ ಸ್ಪಾಟ್ ಒಂದು ಸಮಿತಿಯನ್ನು ರಚಿಸ್ತಾರೆ ಅವರು. ಅದು ಒಂದು ಮೂಮೆಂಟ್ ಆಗೋಮಟ್ಟ ಅಷ್ಟೇ ಇರ್ತೈತಿ, ಇದು ಕ್ಲಿಯರ್ ಆಗೋಮಟ್ಟ, ಈ ಡೆಲ್ಲಿ ಬ್ಲಾಸ್ಟಿಂದ A to Z ಕ್ಲಿಯರ್ ಆಗೋಮಟ್ಟ. ಅದಾದಮೇಲೆ ಆ ಸಮಿತಿ ಡಿಸಾಲ್ವ್ ಆಕತಿ. ಹೀಗಾಗಿ ಇದನ್ನು ತಾತ್ಕಾಲಿಕ ಸಮಿತಿ ಅಂತಂದು ಕರೀತಾರೆ. ಈಗ ಏನಂದ್ರೆ ಮೇನ್ ಸಮಿತಿಗಳು ಯಾವ್ಯಾವ ಅದಾವು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಯಾವ್ದು ಬರ್ತತಿ, ರಾಜಕೀಯ ವ್ಯವಹಾರಗಳ ಸಮಿತಿ ಅಂತ ಬರ್ತತಿ. ಎಲ್ಲ ಸ್ಥಾಯಿ ಸಮಿತಿಗಳಿವು. ರಾಜಕೀಯ ವ್ಯವಹಾರ ಸಮಿತಿ ಮೊದಲನೇದಾಗಿ. ಇಲ್ಲಿ ಏನಾಗಿರ್ತತಿ, ರಾಜಕೀಯ ವ್ಯವಹಾರ ಸಮಿತಿ ಒಳಗೆ ಸಚಿವ ಸಂಪುಟದ ಎಲ್ಲ ಸಮಿತಿಗಳೊಳಗೆ ಇದು ಅತ್ಯಂತ ಬಲಶಾಲಿ ಸಮಿತಿ ಅಂತ ಕರೀತಾರ. ಯಾಕೆ ಕರೀತಾರ, ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತೂ ಕರೀತಾರ. ಏನೋ ಸೂಪರ್ ಕ್ಯಾಬಿನೆಟ್. ಯಾಕಂದ್ರ ಇಲ್ಲೇನಕತಿ, ಈ ಸಮಿತಿ ಆಂತರಿಕ ಮತ್ತು ವಿದೇಶಾಂಗ
ಈಗ ಗೊತ್ತಾತನ ವಿದೇಶಾಂಗ ನೀತಿಗೆ ಸಂಬಂಧಿಸಿದ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ. ಏನು ಮಾಡ್ತತಿ? ವ್ಯವಹರಿಸ್ತತಿ. ಸೊ ಇದರ ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅದಾದಮೇಲೆ ಈ ಸಮಿತಿಗೆ ಹೋಮ್ ಮಿನಿಸ್ಟ್ರು, ಯಾರ್ಯಾರು? ಹೋಮ್ ಮಿನಿಸ್ಟ್ರು, ಡಿಫೆನ್ಸು, ಅದಾದಮೇಲೆ ವಿದೇಶಾಂಗ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು, ಇವರೆಲ್ಲರೂ ಸದಸ್ಯರು ಇರ್ತಾರೆ. ಹೆಚ್ಚು ಕಡಿಮೆ ಇಡೀ ಕ್ಯಾಬಿನೆಟ್ ಎಲ್ಲೈತಿ? ರಾಜಕೀಯ ವ್ಯವಹಾರ ಸಮಿತಿ ಒಳಗೆ ಐತಿ. ಹಾಗಾಗಿದ್ದು ಏನಂತ ಕರೀತಾರ? ಸೂಪರ್ ಕ್ಯಾಬಿನೆಟ್, ಶಕ್ತಿಶಾಲಿ ಕ್ಯಾಬಿನೆಟ್, ಬಲಶಾಲಿ ಕ್ಯಾಬಿನೆಟ್ ಅಂತಂದು ಕರೀತಾರ. ಇನ್ನು ಸೆಕೆಂಡ್ ಒನ್ ಯಾವುದು? ಆರ್ಥಿಕ ವ್ಯವಹಾರಗಳ ಸಮಿತಿ. ಯಾವುದು? ಆರ್ಥಿಕ ಸಮಿತಿ. ಇದೇನು ಮಾಡ್ತತಿ? ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರದ ಚಟುವಟಿಕೆ ಹೆಂಗಿರ್ಬೇಕು ಅನ್ನೋದನ್ನ ಇದೇನು ಮಾಡ್ತತಿ? ನಿರ್ದೇಶನ ಮಾಡ್ತತಿ. ಇದಕ್ಕೆ ಆ್ಯಸ್ ಯೂಶಲ್ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅದಾದಮೇಲೆ ಹಣಕಾಸು ಮಂತ್ರಿ, ಕೃಷಿ ಮಂತ್ರಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಕೈಗಾರಿಕಾ ಮಂತ್ರಿ. ಯಾರು? ಕೈಗಾರಿಕಾ ಮಂತ್ರಿ ಏನಾಗಿರ್ತಾರ? ಸದಸ್ಯರಾಗಿರ್ತಾರೆ. ಮೂರನೇದು ಯಾವುದು? ನೇಮಕಾತಿ ಸಮಿತಿ. ಯಾವುದು? ಆಲ್ರೆಡಿ ಅದ್ರ ಹೆಸರು ಹೇಳಕತ್ತತಿ, ನೇಮಕಾತಿ ಸಮಿತಿ ಅಂತಂದ. ಇಲ್ಲಿ ಏನಕತಿ? ಪ್ರಧಾನಮಂತ್ರಿಯವರು ಅದು ಏನು ಪ್ರಭಾವಶಾಲಿಯಾಗಿರುವ ನೇಮಕಾತಿ ಸಮಿತಿಯ ಅಧ್ಯಕ್ಷರು. ಆ್ಯಸ್ ಯೂಶುವಲ್ ಇವ್ರು ಏನು ಮಾಡೋದು? PM ಅವರು ಅಧ್ಯಕ್ಷರಾಗಿರ್ತಾರೆ. ಗೃಹ ಮಂತ್ರಿ ಯಾರು? ಗೃಹ ಮಂತ್ರಿ, ಹೋಮ್ ಮಿನಿಸ್ಟ್ರು. ಅದಾದಮೇಲೆ ಸಿಬ್ಬಂದಿ, ಸಿಬ್ಬಂದಿ ಮತ್ತು ಇದು ಬರ್ತೈತಲ್ಲ ಆ ಮಂತ್ರಿಗಳು. ನೆಕ್ಸ್ಟ್ ಸಾರ್ವಜನಿಕ ಕುಂದುಕೊರತೆ, ನೆಕ್ಸ್ಟ್ ಪೆನ್ಷನ್ ಮಂತ್ರಿ, ಪಿಂಚಣಿ. ಮತ್ತು ಯಾವ ಮಂತ್ರಾಲಯದಿಂದ ಸಿಬ್ಬಂದಿ ನೇಮಕಾತಿ ಪರಿಶೀಲನೆ ಒಳಗೈತಲ್ಲ, ಫಾರ್ ಎಕ್ಸಾಂಪಲ್ UPS ಇದ್ರೆ UPSC, SS ಇದ್ರೆ SSC, ಹಿಂಗೆ ಆ ಮಂತ್ರಿಯೂ ಸಹ ಇಲ್ಲಿ ಏನಾಗಿರ್ತಾರ? ಸದಸ್ಯರು ಆಗಿರ್ತಾರ. ಇವ್ರು ಏನು ಮಾಡ್ತಾರ? ಕೇಂದ್ರ ಸಚಿವಾಲಯದ್ದಾತು, ಸಾರ್ವಜನಿಕ ನಿಗಮಗಳದ್ದು, ಬ್ಯಾಂಕಿನ ಮುಂತಾದ ಉನ್ನತ ಮಟ್ಟದ ನೇಮಕಾತಿಗಳನ್ನು ಫೈನಲೈಸ್ ಇವ್ರು ಏನು ಮಾಡ್ತಾರೆ? ಇವರು ಮಾಡ್ತಾರೆ. ನೆಕ್ಸ್ಟು ಯಾವುದು? ಸಂಸದೀಯ ವ್ಯವಹಾರಗಳ ಸಮಿತಿ. ಅದು ಸಂಸದೀಯ ವ್ಯವಹಾರ ಸಮಿತಿ ನಾಲ್ಕನೇದಾಗಿ. ಇಲ್ಲೇ ನೆನಪಿರಲಿ, ಇಲ್ಲಿ ಯಾರು ಇರ್ತಾರ? ಹೋಮ್ ಮಿನಿಸ್ಟರ್ ಏನಾಗಿರ್ತಾರ? ಅಧ್ಯಕ್ಷರು ಇರ್ತಾರ. ಯಾರೋ? ಹೋಮ್ ಮಿನಿಸ್ಟರ್. ಇಲ್ಲೇ ಕಾನೂನು ಮಂತ್ರಿಗಳು ಬರ್ತಾರ, ಹೌದಾ? ಅದಾದಮೇಲೆ ಕಾರ್ಮಿಕ ಮಂತ್ರಿಗಳು ಬರ್ತಾರ. ನೆಕ್ಸ್ಟು ಸಂಸದೀಯ ವ್ಯವಹಾರಗಳ ಮಂತ್ರಿಗಳು ಬರ್ತಾರೆ. ಮತ್ತು ಮಾಹಿತಿ ಮತ್ತು ಪ್ರಸಾರ ಮಂತ್ರಿಗಳು ಬರ್ತಾರ. ಇವರು ಸಂಸತ್ತಿನ ಸರ್ಕಾರದ ಎಲ್ಲ ವ್ಯವಹಾರಗಳ ಪ್ರಗತಿಯನ್ನು ನೋಡ್ಕೊತಾರೆ. ಇವರು ನೋಡಿಕೊಳ್ತಾರ. ಈಗ ಇವು ಏನು ಹೇಳಿದ್ನಲ್ಲ, ಇವು ಅಷ್ಟು ಅತಿ ಹೆಚ್ಚು ಪವರ್ಫುಲ್ಲು, ಅತಿ ಹೆಚ್ಚು ಇಂಪಾರ್ಟೆಂಟ್ ಆದಂತಹ ಸಮಿತಿಗಳು. ಸೊ ಇನ್ನು ಇವಿಷ್ಟ ಇಲ್ರಿ, ಇನ್ನೂ ಹೆಚ್ಚು ಕಡಿಮೆ ಒಂದು 10 ಸಮಿತಿಗಳದವು. 5ನೇದ್ದು ಭದ್ರತಾ ಸಮಿತಿ ಅಂತ ಬರ್ತೈತಿ. ಅದಾದಮೇಲೆ ವಿಶ್ವ ವ್ಯಾಪಾರ ಸಂಘಟನೆಗಳ ಮೇಲಿನ ಸಮಿತಿ ಅಂತ ಬರ್ತೈತಿ. ಹೂಡಿಕೆ ಮೇಲಿನ ಸಮಿತಿ ಅಂತ ಬರ್ತೈತಿ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸಮಿತಿ ಬರ್ತೈತಿ. ಬೆಲೆಗಳ ಸಮಿತಿ ಬರ್ತೈತಿ. ವಸತಿ ಮೇಲಿನ ಸಮಿತಿ. ಇವಿಷ್ಟು ಸಮಿತಿಗಳು ಕೂಡ ಇಲ್ಲಿ ಬರ್ತಾವೆ. ಬಟ್ ಅದರೊಳಗೆ ಇಂಪಾರ್ಟೆಂಟ್ ಇರುವು ಇದರ ಅಧ್ಯಕ್ಷರು ಯಾರು, ಅದಕ್ಕೆ ಯಾರ್ಯಾರು ಸದಸ್ಯರದಾರ ಅನ್ನೋದನ್ನು ಆಬ್ವಿಯಸ್ಲಿ ಕೇಳ್ತಾನೆ. ಹಾಗಾಗಿ ಅದನ್ನ ಒಂದು ಬಿಟ್ಟು 2-3 ಸಲ ಓದ್ಕೊರಿ ಅಂತ ಹೇಳ್ತಾ
ಇವತ್ತಿನ ನಮ್ಮ ಕ್ಲಾಸಿಗೆ ನಾವೇನು ಮಾಡೋದು, ಒಂದು ಫುಲ್ ಟಿಕಿಯನ್ನು ಇಡೋಣ ಅಂತ ಹೇಳ್ತಾ ಫಟಾಫಟ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ಕ್ವಶನ್ ನಂಬರ್ 1, ಭಾರತ ಸಂವಿಧಾನವು ಸಂಸದೀಯ ಸ್ವರೂಪ ಸರ್ಕಾರವನ್ನು ಸ್ಥಾಪಿಸಿದೆ ಮತ್ತು ಈ ಸ್ವರೂಪದ ಸರ್ಕಾರದ ಮೂಲ ತತ್ವ ಅದರ ಜವಾಬ್ದಾರಿಯಾಗಿರಬೇಕಾದದ್ದು ಏನು ಅಂತ ಕೇಳ್ಯಾರ ಅವರು. ಸೊ ಇದಕ್ಕೆ ಆಪ್ಷನ್ 1, ಭಾರತದ ಪ್ರಜೆಗಳಿಗೆ, ಅಧ್ಯಕ್ಷರು, ಪ್ರಧಾನಿಗೆ ಮತ್ತು ಶಾಸಕಾಂಗಕ್ಕೆ. ಹೀಗಾಗಿ ಸಂಸದೀಯ ಸ್ವರೂಪದ ಪದ್ಧತಿ ಯಾವಾಗಲೂ ಶಾಸಕಾಂಗಕ್ಕೆ ಏನಾಗಿರ್ತೈತಿ, ಹೊಣೆಯಾಗಿರ್ತೈತಿ ಅಂತ ಹೇಳ್ದ. ನೆಕ್ಸ್ಟ್ ಪಟ್ ಮುಗಿಸ್ಕೊಂಡು ತಗೊಂಡ್ರಿ. ಓಕೆ, ಈ ಮುಂದಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಪ್ರಧಾನ ಗುಣ ಅಂತ ಕೇಳೋಣ. ಈಗ ಜಸ್ಟ್ ಅದ್ರ ಮೇಲೆ ನಾವೇನು ಮಾಡಿದ್ವಿ, ಆನ್ಸರ್ ಮಾಡೇ ಬಿಟ್ಟಿದ್ವಿ. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ನಿಬಂಧನೆಗಳು ಮಂತ್ರಿಮಂಡಲದ ಸಾಮೂಹಿಕ ಜವಾಬ್ದಾರಿಯ ತತ್ವವನ್ನು ರೂಪಿಸಿದೆ? ಇದನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡೇನಿ 75/3. ಭಾರತ ಒಕ್ಕೂಟದ ಸಚಿವ ಸಂಪುಟವು ಕೆಳಗಿನ ಯಾರಿಗೆ ಜವಾಬ್ದಾರಿಯಾಗಿದೆ ಅಂತ ಕೇಳೈತಿ. ಸೊ ಸಚಿವ ಸಂಪುಟ ಯಾರಿಗೆ ಜವಾಬ್ದಾರಿಯಾಗಿರ್ತೈತಿ? ಆಬ್ವಿಯಸ್ಲಿ ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ, ಅಥವಾ ಸಚಿವ ಸಂಪುಟ ಅಂದಾಗ ಲೋಕಸಭೆಗೆ. ಸಂಸದೀಯ ಆಡಳಿತ ಪದ್ಧತಿ ಸರ್ಕಾರದಲ್ಲಿ ಆಪ್ಷನ್: ಸಂಸತ್ತು ಕಾರ್ಯಾಂಗಕ್ಕೆ ಜವಾಬ್ದಾರ, ಸಂಸತ್ತು ನ್ಯಾಯಾಂಗಕ್ಕೆ ಜವಾಬ್ದಾರ, ಕಾರ್ಯಾಂಗವು ಸಂಸತ್ತಿಗೆ ಜವಾಬ್ದಾರ, ನ್ಯಾಯಾಂಗವು ಸಂಸತ್ತಿಗೆ ಜವಾಬ್ದಾರ. ಅಂದರೆ ಆಪ್ಷನ್ ಸಿ, ಕಾರ್ಯಾಂಗವು ಸಂಸತ್ತಿಗೆ ಜವಾಬ್ದಾರನಾಗಿರ್ತದೆ. ನೆಕ್ಸ್ಟ್, ಭಾರತವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ ಏಕೆಂದರೆ ಕೇಂದ್ರ ಲೋಕಸಭೆ ಸದಸ್ಯರನ್ನು ಜನರು ಚುನಾಯಿಸುತ್ತಾರೆ. ಮಂತ್ರಿಮಂಡಲವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಿಗಳ ಹಂಚಿಕೆಯಾಗಿದೆ. ಡಿ, ಏಕ ಸಂವಿಧಾನ ಅಂತ. ಇದಕ್ಕೆ ಆ್ಯಕ್ಚುಲ್ ಆನ್ಸರ್ ಯಾವುದು? ಮಂತ್ರಿಮಂಡಲ ಏನಾಗೈತಿ, ಶಾಸಕಾಂಗಕ್ಕೆ ಜವಾಬ್ದಾರಿ ಆಗೈತಿ. ಸೊ ನೆಕ್ಸ್ಟ್ ಕ್ವಶನ್ ಏನು? ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಕ್ಕೂಟ ಆಡಳಿತಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ಎಲ್ಲ ತೀರ್ಮಾನಗಳನ್ನು ರಾಷ್ಟ್ರಪತಿಗೆ ತಿಳಿಸಬೇಕು. ರಾಷ್ಟ್ರಪತಿಗಳು ಶಾಸನದ ಪ್ರಸ್ತಾವನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಿದರೆ ನೀಡಬೇಕು. ಒಬ್ಬ ಮಂತ್ರಿಯು ಸಚಿವ ಸಂಪುಟದ ಮುಂದೆ ಮಂಡಿಸದೆ ತಾನೇ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ರಾಷ್ಟ್ರಪತಿಗಳು ಅದಕ್ಕೆ ನಿರ್ದೇಶನ ನೀಡಬಹುದು. 4ನೇದು, ನಿರ್ದಿಷ್ಟ ಮಾಹಿತಿಯನ್ನು ಅಥವಾ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಸಚಿವ ಸಂಪುಟವನ್ನು ಉದ್ದೇಶಿಸಿ ಸಂದೇಶಗಳನ್ನು ಕಳಿಸಬಹುದು. ಸೊ ಇದರೊಳಗೆ ಯಾವುದು ಕರೆಕ್ಟ್ ಅಂತ ಕೇಳೋಣ. ಆಪ್ಷನ್ 4 ಕೆಳಗದವು. ಯಾವುದಂತ ನೋಡ್ರಿ, ರೈಟ್ ಟಿಕ್ ಮಾಡಿರಿ. ಈ 4ನೇದು ಒಂದು ಬಿಟ್ಟು ಎಲ್ಲನೂ ರೈಟ. ನಿರ್ದಿಷ್ಟ ಮಾಹಿತಿಯನ್ನು ಅಥವಾ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಸಚಿವ ಸಂಪುಟವನ್ನು ಉದ್ದೇಶಿಸಿ ಸಂದೇಶಗಳನ್ನು ಕಳಿಸುವುದು ಸಮಂಜಸವಲ್ಲ. ಸೊ ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದ 78ನೇ ವಿಧಿಯ ಪ್ರಕಾರ ಮಂತ್ರಿಯು ರಾಷ್ಟ್ರಪತಿಗಳಿಗೆ ಒದಗಿಸಬೇಕಾಗಿರುವ ಮಾಹಿತಿಯು ಸಂಬಂಧಪಟ್ಟಿರುವುದು ಯಾವುದಕ್ಕೆ ಅಂತ ಕೇಳೋಣ. ಸೊ ಆಪ್ಷನ್ 1 ಯಾವುದು? ಒಕ್ಕೂಟ ವ್ಯವಹಾರಗಳ ಆಡಳಿತ ಮತ್ತು ಸಂಬಂಧಿಸಿದ ಸಚಿವ ಸಂಪುಟದ ಎಲ್ಲ ನಿರ್ಧಾರಗಳು. 2, ಒಬ್ಬ ಮಂತ್ರಿಯು ಮೊದಲು ಸಚಿವ ಸಂಪುಟವು ಪರಿಗಣಿಸದಿರುವ ಯಾವುದೇ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಸಚಿವ ಸಂಪುಟ ಪರಿಗಣನೆಗಾಗಿ ಸಲ್ಲಿಸುತ್ತಿರುವ ವಿಷಯ. 3ನೇದು, ರಾಷ್ಟ್ರಾಧ್ಯಕ್ಷರು ಕೇಳುವ ಶಾಸನದ ಪ್ರಸ್ತಾವನೆಗಳನ್ನು ಸಲ್ಲಿಸುವುದು. 4ನೇದು, ಅಂತಾರಾಷ್ಟ್ರೀಯ ಒಪ್ಪಂದಗಳು. ಸೊ ಇದ್ರಾಗ ಆನ್ಸರ್ ಯಾವುದು? 1, 2, 4 ಅಥವಾ 1, 3, 2, 3 ಅಥವಾ 1, 2, 3. ಸೊ ದ ರೈಟ್ ಆನ್ಸರ್ ಈಸ್ 1, 2, 3. ಅಂತಾರಾಷ್ಟ್ರೀಯ ಒಪ್ಪಂದಗಳು ಅವರಿಗೆ ಆಲ್ರೆಡಿ ಎಲ್ಲ ಗೊತ್ತಿರ್ತಾವೆ, ಹೀಗಾಗಿ ಅದನ್ನು ಹೇಳೋ ಅವಶ್ಯಕತೆಯನ್ನು ಇರುವುದಿಲ್ಲ. ನೆಕ್ಸ್ಟ್, ಭಾರತ ಸಂವಿಧಾನದ 78ನೇ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟರು ಅವರು. ಸೊ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಆಲ್ರೆಡಿ ಏನು ಇಲ್ಲೇ ಕ್ವಶನ್ ಕೊಟ್ಟ, ಇಲ್ಲಿ ಕ್ವಶನ್ ಇದ್ದಿದ್ದು, ಇಲ್ಲಿ ಆನ್ಸರ್ ಅಷ್ಟ. ಏನೋ ಮಂತ್ರಿಮಂಡಲದಿಂದ ವಿಷಯವನ್ನು ಪಡೆಯುವ ರಾಷ್ಟ್ರಪತಿಯವರ ಅಧಿಕಾರ. ರಾಷ್ಟ್ರಪತಿ ಒದಗಿಸಬೇಕಾಗಿರೋ ಮಾಹಿತಿ. ಒಂಚೂರು ಟ್ವಿಸ್ಟ್, ಏನೋ ಗೊತ್ತಿದ್ದರೆ ಈಸಿನೇ ಇದು. ನೆಕ್ಸ್ಟ್ ಕ್ವಶನ್ ಏನು? ಕೊಟ್ಟಿರುವುಗಳಲ್ಲಿ ಯಾವ ಒಂದು ಹೇಳಿಕೆ ಸಂವಿಧಾನಾತ್ಮಕವಾಗಿ ಸರಿಯಾಗಿದೆ, ಕರೆಕ್ಟ್ ಆಗಿದೆ ಅಂದು ಯಾವುದಂತ ಹೇಳಬೇಕು. ಮಂತ್ರಿಗಳ ಖಾತೆಗಳ ಹಂಚಿಕೆಯನ್ನು ಪ್ರಧಾನಿಗಳು ನಿರ್ಣಯಿಸುತ್ತಾರೆ. ನೆಕ್ಸ್ಟ್, ಯಾವಾಗ ಪ್ರಧಾನಿಯವರು ರಾಜೀನಾಮೆಯನ್ನು ನೀಡುತ್ತಾರೋ ಆಗ ಸಚಿವ ಸಂಪುಟ ವಿಸರ್ಜನೆಗೊಳ್ಳುತ್ತದೆ. ಸರ್ಕಾರದ ಎಲ್ಲ ಪ್ರಮುಖ ನೀತಿ ಘೋಷಣೆಯು ಪ್ರಧಾನಿಗಳಿಂದ ಮಾಡಲ್ಪಟ್ಟಿರುತ್ತದೆ. ಕೇಂದ್ರದ ಆಡಳಿತಕ್ಕೆ ಸಂಬಂಧಿಸಿದಂತೆ ಕ್ಯಾಬಿನೆಟ್ ಎಲ್ಲ ನಿರ್ಣಯಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸುವುದು ಪ್ರಧಾನಿಯವರ ಕರ್ತವ್ಯವಾಗಿದೆ. ಸೊ ಇದ್ರಾಗ ಯಾವ ಒಂದು ಹೇಳಿಕೆ ಸಂವಿಧಾನಾತ್ಮಕವಾಗಿ ಸರಿ ಅಂತ ಕೇಳೋಣ ನಾವು. ಸಂವಿಧಾನಾತ್ಮಕವಾಗಿ ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೇಂದ್ರದ ಆಡಳಿತಕ್ಕೆ ಸಂಬಂಧಿಸಿದಂತೆ ಕ್ಯಾಬಿನೆಟ್ನ ಎಲ್ಲ ನಿರ್ಣಯಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸುವುದು ಪ್ರಧಾನಿಯವರ ಆದ್ಯ ಕರ್ತವ್ಯ. ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟ ಎನ್ನುವುದು ಏನಿದು? ಇದಕ್ಕೆ ಭಾಳ ವೇಸ್ಟ್ ಮಾಡೋದಕ್ಕಿಂತ ಏನು ಮಂತ್ರಿಮಂಡಲಕ್ಕಿಂತ ಸಣ್ಣದಾಗಿದೆ. ಯಾಕಂದ್ರೆ ಡಿಫ್ರೆನ್ಸನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡೇನಿ ನಿಮ್ಮ ಜೋಡಿ.
ನೆಕ್ಸ್ಟ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿ. ಭಾರತ ಸಂವಿಧಾನದಂತೆ ಸಂಪುಟದ ಎಲ್ಲ ಸಚಿವರು ಕಡ್ಡಾಯವಾಗಿ ಲೋಕಸಭೆಯ ಚಾಲ್ತಿ ಸದಸ್ಯರುಗಳು ಮಾತ್ರ ಆಗಿರುತ್ತಾರೆ. ಕೇಂದ್ರ ಸಂಪುಟದ ಸಚಿವಾಲಯವು ಸಂಸದೀಯ ವ್ಯವಹಾರಗಳ ಸಚಿವಾಲಯದ ನಿರ್ದೇಶನದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸೊ ಇದ್ರಾಗ ಯಾವುದು ಕರೆಕ್ಟು? ಬಿ ಮಾತ್ರ ಕರೆಕ್ಟು, ಇದು ಅಲ್ಲ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದನ್ನು ಸಂವಿಧಾನದ 91ನೇ ತಿದ್ದುಪಡಿ ಕಾಯ್ದೆ ಸ್ಥಿರೀಕರಿಸಿದೆ? ಇವು 91ನೇ ತಿದ್ದುಪಡಿ ಇಂಪಾರ್ಟೆಂಟ್ ಐತಿ, ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಸೊ ಪ್ರಧಾನಮಂತ್ರಿ ಒಳಗೊಂಡಂತೆ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಗಾತ್ರದ 15% ಮೀರಿರಬಾರ್ದು. ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ರಾಜ್ಯ ಮಂತ್ರಿಮಂಡಲದ ಗಾತ್ರವು ವಿಧಾನಸಭೆಯ ಗಾತ್ರದ 15% ಮೀರಿರಬಾರ್ದು. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವು ವಿಧಾನಮಂಡಲದ ಕೆಳಮನೆಯ 25%ಕ್ಕಿಂತ ಕಡಿಮೆ ಇರಬಾರ್ದು. 4 ಇವುಗಳು ಎಲ್ಲವು. ಇದ್ರಾಗ ರೈಟ್ ಆನ್ಸರ್ ಇರೋದು ಇದೊಂದು. ನಾವು ಆಲ್ರೆಡಿ ಡಿಸ್ಕಷನ್ ಮಾಡೇವಿ, ಬಟ್ ನಾವು ಲೋಕಸಭೆದು ಮಾತಾಡಕತ್ತಿದ್ದಕ್ಕೆ ಸಂಸತ್ತಿಂದ ಅವಾಗ ಬರೀ ಇದ್ರದಷ್ಟು ಮಾತಾಡಿದ್ದೆ. ಇದು ಸಹ 15% ಮೀರಬಾರ್ದು ಅಂತಂದು ಆ ತಿದ್ದುಪಡಿ ಒಳಗೆ ಆಲ್ರೆಡಿ ಮಾಡ್ಯಾರ. ನೆಕ್ಸ್ಟ್, ಸಭೆಗಳ ಇದು ಆ್ಯಕ್ಚುಲಿ ಕ್ವಶನ್ ಏನಂದ್ರೆ 91ನೇ ತಿದ್ದುಪಡಿದು ಏನೈತಲ್ಲ ಅದನ್ನು ಕೇಳ್ಯಾನ ನೀವು. ಈಗ ಕೇಂದ್ರ ಹಾಗೂ ಲೋಕ ಹಾಗೂ ರಾಜ್ಯ ಸಭೆಗಳ ಒಟ್ಟು ಸ್ಥಾನಗಳ ಸಂಖ್ಯೆಯು 15% ಇರಬೇಕು ಎಂದು ಕೆಳಗಿನ ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ನಿಗದಿ ಮಾಡಿದೆ? ಈಗ ಡಿಸ್ಕಷನ್ ಮಾಡಿದ್ದ 91ನೇ ತಿದ್ದುಪಡಿ 2003ರಾಗ ನಾ ವಿಡಿಯೋ ಒಳಗೆ 2004 ಅಂತ ಹೇಳಿನಿ. ಯಾಕಂದರೆ ಇದು ಕಾಯ್ದೆಯಾಗಿದ್ದು 2003ರಾಗ, ಜಾರಿಗೆ ಬಂದಿದ್ದು 2004ರಾಗ. ನೆಕ್ಸ್ಟ್, ಕೇಂದ್ರ ಬಜೆಟನ್ನು ರೂಪಿಸಿ ಸಂಸತ್ತಿಗೆ ಮಂಡನೆ ಮಾಡುವ ಜವಾಬ್ದಾರಿ ಯಾರಿಗಿರ್ತತಿ? ಹಣಕಾಸು ಸೇವೆಗಳ ಇಲಾಖೆಗೆ ಮಾತ್ರ ಈ ಅಧಿಕಾರ ಇರ್ತತಿ. ಇದು ಬಜೆಟ್ ಅಲ್ಲ, ಸಾರಿ. ಈ ಬಜೆಟಿಂದ ಏನೈತಲ್ಲ, ಆರ್ಥಿಕ ವ್ಯವಹಾರಗಳ ಇಲಾಖೆ ಅಂಡರ್ ಏನು ಬರ್ತೈತಿ? ಇದು ಬಜೆಟನ್ನು ಡಿಸೈಡ್ ಮಾಡುವಂಥ ಅಧಿಕಾರ ಬರ್ತೈತಿ. ಸೊ ನೆಕ್ಸ್ಟು, ಸಂಸದೀಯ ಪದ್ಧತಿಯ ಸರ್ಕಾರದ ಮುಖ್ಯ ಉಪಯೋಗ ಏನು ಅಂತ ಕೇಳ್ಯಾರ ಅವರು. ಸೊ ಇದರ ಮುಖ್ಯ ಉಪಯೋಗ ಏನಂತಂದು ನೀವು ಹೇಳಬೇಕು. ಒಂದನೇದು, ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಅದು ನೀತಿಗಳ ನಿರಂತರತೆಗೆ ಅವಕಾಶ ಕೊಡುತ್ತದೆ ಮತ್ತು ತುಂಬ ಪರಿಣಾಮಕಾರಿಯಾಗಿರ್ತದೆ. ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿರುತ್ತದೆ. ಚುನಾವಣೆಯಿಲ್ಲದೆ ಸರ್ಕಾರದ ಮುಖ್ಯಸ್ಥನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸೊ ಇದಕ್ಕೆ ಕರೆಕ್ಟ್ ಏನು? ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿರ್ತತಿ. ಯಾವುದೋ ಸಂಸದೀಯ ಪದ್ಧತಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸಂಪುಟ ಸರ್ಕಾರ ಪದ್ಧತಿಯ ಹಿಂದಿರುವ ನೀತಿಯನ್ನು ಬಿಂಬಿಸುವ ಹೇಳಿಕೆಯನ್ನು ಗುರುತಿಸಿ. ಸೊ ಇದು ಹೊಣೆಗಾರಿಕೆಗಳು ಸಂಕೀರ್ಣವಾಗಿರುವ ಮತ್ತು ಎಲ್ಲರಿಗೂ ತೃಪ್ತಿಯಾಗುವಂಥ ನಿಭಾಯಿಸುವ ಕಠಿಣವಾಗುವ ಸರ್ಕಾರದ ವಿರುದ್ಧ ಟೀಕೆಗಳನ್ನು ಕಡಿಮೆ ಇರುವ ಒಂದು ಏರ್ಪಾಟಾಗಿದೆ. ಇದು ದಿನೇ ದಿನೇ ಹೊಣೆಗಾರಿಕೆಗಳನ್ನು ಹೆಚ್ಚುತ್ತಿರುವ ಸರ್ಕಾರದ ಚಟುವಟಿಕೆಗಳನ್ನು ತೀವ್ರಗೊಳಿಸಲು ಇರುವ ಒಂದು ಪ್ರಕ್ರಿಯೆಯಾಗಿದೆ. ಇದು ಜನರಿಗೆ ಸರ್ಕಾರವು ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುವಂತೆ ಖಾತ್ರಿಪಡಿಸುವ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಒಂದು ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್, ಸರ್ಕಾರವು ಮುಖ್ಯಸ್ಥನ ಜನರ ಮೇಲೆ ಹೊಂದಿರುವ ಹಿಡಿತವನ್ನು ಕಡಿಮೆಯಾಗುತ್ತಿದ್ದು ಅವನ ಕೈಗಳನ್ನು ಬಲಪಡಿಸುವ ಒಂದು ಸಾಧನವಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಆಪ್ಷನ್ ಸಿ. ಇದೇನು, ಜನರಿಗೆ ಸರ್ಕಾರವು ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರ್ತತಿ. ಹೊಳ್ಳಿ ಸಂಸದೀಯ ಪ್ರಜಾಪ್ರಭುತ್ವ ಖಾತ್ರಿಪಡಿಸುವಂತಹ ಒಂದು ಪ್ರಕ್ರಿಯೆನೂ ಹೌದು. ನೆಕ್ಸ್ಟು ಇದೊಂದರ ಆತನ ಆತ. ಸೊ ನಮ್ಮ ಇನ್ನೆರಡು ಕ್ವಶನ್ ಅದಾವೆ ಲಾಸ್ಟ್. ಭಾರತ ಸಂವಿಧಾನದ 74ನೇ ವಿಧಿಯು ಎಲ್ಲ ಅಧಿಕಾರಗಳನ್ನು ಯಾರಿಗೆ ಕೊಟ್ಟಿರುತ್ತದೆ? 74ನೇ ವಿಧಿ ಯಾರಿಗೆ? ಸಚಿವ ಸಂಪುಟಕ್ಕೆ ಕೊಟ್ಟಿರ್ತತಿ. ಇವರು ನಾಮ ಮಾತ್ರ, ಹೌದಾ? ಇವರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಮಂತ್ರಿಮಂಡಲ ಅಂತ 74ನೇ ವಿಧಿ ಬರ್ತತಿ. ಸೊ ಕ್ಯಾಬಿನೆಟ್ ಸರ್ಕಾರದ ಕಾರ್ಯಾಂಗೀಯ ಅಧಿಕಾರಗಳು ಯಾರ ಮೇಲಿವೆ? ಆಬ್ವಿಯಸ್ಲಿ ಯಾರ ಮೇಲಿದೆ? ಸಚಿವ ಸಂಪುಟದ ಮೇಲಿವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿರಿ. ಹಂಗೆ ಯೂಟ್ಯೂಬ್ನಾಗ ಒಂದು ಗಂಟೆ ಕಟ್ಟೇವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆ ಗಂಟೆ ಒಂದು ಸತಿ ಬಾರಿಸ್ರಿ. ಭಾಳ ರೊಕ್ಕ ಕೊಟ್ಟೋದಕ್ಕೆ. ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಮಾಡಿದ ನೋಟಿಫಿಕೇಷನ್ ಸೀದಾ ನಿಮ್ಮ ಮೊಬೈಲ್ಗೆ ಬರ್ತೈತಿ. ನೆಕ್ಸ್ಟ್ ಯಾರಿಗೆ ಕಲಿಯೋಕೆ ಇಂಟ್ರೆಸ್ಟ್ ಐತಿ ಭಾರತದ ಸಂವಿಧಾನವನ್ನು, ದಯವಿಟ್ಟು ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದತ್ತಗುರು.